ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ಮಶಾನ ಈ ಒಂದು ಪದ ಕೇಳಿದರೆ ಎಂಥವರ ಎದೆಯಲ್ಲೂ ಒಂದು ಅಂತಿಮ ಉಸಿರು ಹೊರಬರುತ್ತೆ. ಅದರಲ್ಲಿ ಆಡಂಬರವಿಲ್ಲ, ಗೊಂದಲವಿಲ್ಲ. ಅದೊಂದು ನಮ್ಮೆಲ್ಲರ ಅಂತಿಮ ಅಧ್ಯಾಯ. ಭೂಮಿಯಿಂದ ಜನಿಸಿದ್ದು ಭೂಮಿಗೆ ಎನ್ನುವ ಪ್ರತ್ಯರ್ಥ. ಸ್ಮಶಾನ ಎಂದರೆ ಮೃತದೇಹಗಳನ್ನು ದಫನ ಮಾಡುವ ಸ್ಥಳ, ಜೀವನದ ನಿತ್ಯತೆಯನ್ನ ನೆನಪಿಸುವ ಪವಿತ್ರ ಸ್ಥಳವೆಂದು ಪರಿಗಣಿಸ್ತೇವೆ. ಎಲ್ಲ ಧರ್ಮೀಯರಲ್ಲೂ ಪದ್ಧತಿ ಬೇರೆಯಾದರೂ ಅದರ ಸ್ಮರಣೆಯೊಂದೇ. ಅಲ್ಲಿ ದೇಹವನ್ನು ದಹಿಸಿಯೋ ಅಥವಾ ಸಮಾಧಿ ಮಾಡಿಯೋ ಅಂತ್ಯಕ್ರಿಯಾ ವಿಧಿಗಳನ್ನು ಪೂರೈಸಿ ಆತ್ಮದ ಮುಂದಿನ ಯಾನಕ್ಕೆ ಸುಗಮ ಮಾಡಿಕೊಡಲಾಗತ್ತೆ. ಭಾರವಾದ ಮನಸ್ಸಿನಿಂದ ಕೇವಲ ಅಳಿಸಿ ಹೋಗುವ ನೆನಪಿನ ಭಂಡಾರವನ್ನು ಹೊತ್ತು ಮತ್ತದೇ ಭ್ರಮಾ ಲೋಕಕ್ಕೆ ಅಣಿಯಾಗ್ತೀವಿ. ಸತ್ತವನು ದೇವರೆಂದೇ ಭಾವಿಸಿ ಪೂಜಿಸ್ತೇವೆ. ಯಾಕಂದರೆ ದೇಹ ಕಳಚಿದ ಬಳಿಕ ಆತ್ಮ ಪರಮಾತ್ಮನ ಅಂಶವೇ ಅನ್ನೋ ಕಟು ಸತ್ಯ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಹಾಗಾಗಿ ಸ್ಮಶಾನವೆಂದರೆ ದೇವಾಲಯದಷ್ಟೇ ಪವಿತ್ರವಾದದ್ದು. ಅಲ್ಲಿ ಸುಳ್ಳಿಲ್ಲ, ಮೋಸವಿಲ್ಲ, ಯಾರ ಹಂಗಿಲ್ಲ, ಕೇವಲ ನೀರವ ಮೌನವಷ್ಟೇ. ಹೀಗೆ ಸ್ಮಶಾನದಲ್ಲಿ ಅದೆಷ್ಟು ಅಗೋಚರ ಶಕ್ತಿಗಳು ಅಡಕವಾಗಿರ್ತವೆ. ಅವುಗಳನ್ನು ಕೈವಶ ಮಾಡಿಕೊಂಡು ನಾನಾ ಸಿದ್ಧಿಗಳನ್ನು ಪಡೆದುಕೊಳ್ತಾರೆ ತಂತ್ರ ಸಾಧಕರು. ನಿಜಕ್ಕೂ ಸ್ಮಶಾನದ ಕುರಿತಾದ ವಿವರಣೆ ಹಾಗೂ ನೈಜ ಅರ್ಥವಾದರೂ ಏನು ಅನ್ನೋದನ್ನು ಗಮನಿಸಿದರೆ ನಮ್ಮ ತರ್ಕವೇ ಕನಲಿ ಬಿಡುತ್ತೆ. ಬನ್ನಿ, ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ಸ್ಮಶಾನದ ಕುರಿತಾದ ಕುತೂಹಲಕರ ವಿಚಾರಗಳನ್ನು ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸ್ಮಶಾನವೆಂದರೆ ನಮ್ಮ ಸನಾತನ ಪರಂಪರೆಯಲ್ಲಿ ಸಾಮಾನ್ಯವಾಗಿ ಕಾಳರಾತ್ರಿ ಅಥವಾ ಕಾಳಿ ಮತ್ತು ಭೈರವನ ವಾಸಸ್ಥಾನ ಎಂದು ಪರಿಗಣಿಸ್ತೇವೆ. ಈ ಪುಣ್ಯ ಸ್ಥಳವೇ ತಾಂತ್ರಿಕರ ಅಚ್ಚುಮೆಚ್ಚಿನ ತಾಣ. ಸ್ಮಶಾನ ತಾಂತ್ರಿಕ ಸಾಧನೆ ಎಂದರೆ ತಂತ್ರಶಾಸ್ತ್ರದಲ್ಲಿ ಸ್ಮಶಾನವನ್ನು ಆಧ್ಯಾತ್ಮಿಕ ಸಾಧನೆಗೆ ಬಳಸುವ ಒಂದು ಗೂಢವಾದ ವಿಧಾನ. ಇದು ಮುಖ್ಯವಾಗಿ ಕೆಲವು ತಾಂತ್ರಿಕ ಪರಂಪರೆಗಳಲ್ಲಿ ಕಾಣಸಿಗುತ್ತೆ. ಅದರಲ್ಲೂ ಸ್ಮಶಾನ ಮತ್ತು ತಾಂತ್ರಿಕ ಸಾಧನೆಗೆ ಒಂದಕ್ಕೊಂದು ಪರಸ್ಪರ ನಂಟಿದೆ. ಸ್ಮಶಾನ ಜೀವಿತದ ಅನಿತ್ಯತೆಯನ್ನು ಸೂಚಿಸುವ ಸ್ಥಳ. ತಾಂತ್ರಿಕ ಸಾಧನೆ ಮಂತ್ರ, ಯಂತ್ರ, ತಪಸ್ಸು, ಧ್ಯಾನ ಮುಂತಾದ ವಿಧಾನಗಳ ಮೂಲಕ ಆತ್ಮಜ್ಞಾನ ಅಥವಾ ವಿಶೇಷ ಶಕ್ತಿಗಳನ್ನು ಸಾಧಿಸುವ ಪ್ರಯತ್ನ. ತಂತ್ರದ ಕೆಲವು ಮಾರ್ಗಗಳಲ್ಲಿ ಸ್ಮಶಾನವನ್ನ ಭಯ, ಅಹಂಕಾರ ಮತ್ತು ಮರಣ ಭೀತಿಯನ್ನ ಮೀರುವ ಸ್ಥಳವಾಗಿ ಪರಿಗಣಿಸಲಾಗುತ್ತೆ. ಅಲ್ಲಿ ಧ್ಯಾನ ಮಾಡೋದ್ರಿಂದ ಜೀವನದ ನಿಜ ಸ್ವರೂಪದ ಅರಿವಾಗತ್ತೆ, ಅನಿತ್ಯತೆಯ ಸ್ವೀಕಾರವಾಗತ್ತೆ, ಭಯವನ್ನ ಜಯಿಸಬಹುದು ಎಂದು ನಂಬಲಾಗತ್ತೆ. ಈ ರೀತಿಯ ಸಾಧನೆ ಶೈವ ಮತ್ತು ಶಾಕ್ತ ಸಂಪ್ರದಾಯಗಳಲ್ಲಿ ಕಂಡುಬರುತ್ತೆ. ವಿಶೇಷವಾಗಿ ಶಿವನನ್ನ ಸ್ಮಶಾನವಾಸಿಯಾಗಿ ವರ್ಣಿಸಲಾಗಿದೆ. ಕಾಳಿದೇವಿಯ ಉಪಾಸನೆಯಲ್ಲಿ ಕೂಡ ಸ್ಮಶಾನಕ್ಕೆ ಮಹತ್ವವನ್ನು ನೀಡಲಾಗಿದೆ. ಇವು ಗೂಢ ಮತ್ತು ಪರಂಪರಾಗತವಾದ ಆಚರಣೆಗಳು. ಸರಿಯಾದ ಗುರು ಮಾರ್ಗದರ್ಶನವಿಲ್ಲದೆ ಇಂತಹ ಸಾಧನೆಗಳಲ್ಲಿ ತೊಡಗುವುದು ಸೂಕ್ತವಲ್ಲ ಎಂದು ತಂತ್ರಶಾಸ್ತ್ರ ಹೇಳುತ್ತೆ. ಇವುಗಳ ಬಗ್ಗೆ ಜನಪ್ರಿಯ ಕಥೆಗಳು ಮತ್ತು ಅತಿರಂಜಿತ ಕಲ್ಪನೆಗಳು ಕೂಡ ಇದ್ದರೂ ಮೂಲದಲ್ಲಿ ಇದು ಆತ್ಮಚಿಂತನೆ ಮತ್ತು ತತ್ವಜ್ಞಾನಕ್ಕೆ ಸಂಬಂಧಿಸಿದ ಮಾರ್ಗವಾಗಿರುವಂಥದ್ದೇ. ಸ್ಮಶಾನದಲ್ಲಿ ಸಾಧನೆ ಮಾಡುವ ಪರಂಪರೆ ಸುಮಾರು ಕ್ರಿಸ್ತಶಕ 6ರಿಂದ 12ನೇ ಶತಮಾನದಲ್ಲಿ ಹೆಚ್ಚು ಸ್ಪಷ್ಟವಾಗಿ ದಾಖಲೆ ಸಮೇತ ಕಾಣಸಿಗುತ್ತೆ. ವಿಶೇಷವಾಗಿ ಕಾಪಾಲಿಕ ಮತ್ತು ಕಲಾಮುಖ ಶೈವ ಸಂಪ್ರದಾಯಗಳಲ್ಲಿ, ಶಾಕ್ತ ತಂತ್ರಗಳಲ್ಲಿ, ಕೌಲ ಮಾರ್ಗದಲ್ಲಿ ಇದರ ವಿಸ್ತೃತ ವಿವರಣೆ ಸಿಗುತ್ತೆ. ಈ ಪರಂಪರೆಗಳು ಸಾಮಾನ್ಯ ವೈದಿಕ ಆಚರಣೆಗಳಿಂದ ಭಿನ್ನವಾಗಿದ್ದವು. ಸಮಾಜವು ಅಶುಚಿ ಎಂದು ಭಾವಿಸಿದ ಸ್ಥಳಗಳನ್ನು, ಅದರಲ್ಲೂ ಸ್ಮಶಾನವನ್ನೇ ಆಧ್ಯಾತ್ಮಿಕ ಪ್ರಯೋಗಗಳ ಕ್ಷೇತ್ರವನ್ನಾಗಿ ಮಾಡಿಕೊಂಡರು. ತಂತ್ರ ಗ್ರಂಥಗಳಲ್ಲಿ, ವಿಶೇಷವಾಗಿ ಶಾಕ್ತ ಆಗಮಗಳು ಮತ್ತು ಕೆಲವು ತಂತ್ರಗಳು ಸ್ಮಶಾನವನ್ನ ಅತ್ಯಂತ ಶಕ್ತಿಯ ಸ್ಥಳ ಎಂದು ವರ್ಣಿಸ್ತವೆ. ಶಿವನನ್ನ ಸ್ಮಶಾನವಾಸಿ ಎಂದು ಹೇಳಲಾಗತ್ತೆ. ಅಂದರೆ ಅಹಂಕಾರ, ಮರಣ ಭಯ ಮತ್ತು ದ್ವಂದ್ವಗಳಾಚೆ ಇರುವ ತತ್ವವನ್ನು ಸೂಚಿಸುತ್ತೆ. ಕಾಳಿಯನ್ನ ಕೂಡ ಸ್ಮಶಾನಕ್ಕೆ ಸಂಬಂಧಿತ ರೂಪದಲ್ಲಿ ಚಿತ್ರಿಸಲಾಗಿದೆ. ಇದು ಸೃಷ್ಟಿ ಲಯದ ಚಕ್ರವನ್ನು ಸೂಚಿಸುತ್ತೆ. ತಂತ್ರದ ದೃಷ್ಟಿಯಲ್ಲಿ ಶುದ್ಧ ಅಶುದ್ಧ ಎಂಬ ಭೇದ ಮಾನಸಿಕ. ಸ್ಮಶಾನವನ್ನ ಪವಿತ್ರ ಸ್ಥಳವನ್ನಾಗಿ ನೋಡುವುದು ದ್ವಂದ್ವಾತೀತ ಚಿಂತನೆಯ ಅಭ್ಯಾಸ ಎಂದು ವಿವರಿಸುತ್ತೆ. ಮಾನವನ ಅತಿದೊಡ್ಡ ಭಯಗಳಲ್ಲಿ ಒಂದು ಅಂದರೆ ಅದು ಮರಣ. ಸ್ಮಶಾನ ಸಾಧನೆ ಭಯವನ್ನ ಎದುರಿಸಿ ಅದನ್ನ ಮೀರುವ ಮಾರ್ಗವೆಂದು ಪರಿಗಣಿಸಲಾಗಿದೆ. ಸ್ಮಶಾನ ತಾಂತ್ರಿಕ ಸಾಧನೆ ಭೂತ ಪ್ರೇತಗಳ ವಿಷಯವಲ್ಲ. ಅದು ಜೀವನ ಮರಣದ ನಿಜ ಸ್ವರೂಪವನ್ನು ನೇರವಾಗಿ ಅನುಭವಿಸುವ ತತ್ವ ಮಾರ್ಗ. ಧಾರ್ಮಿಕವಾಗಿ ಸ್ಮಶಾನ ತಾಂತ್ರಿಕ ಸಾಧನೆ ತಂತ್ರ ಸಂಪ್ರದಾಯಗಳಲ್ಲಿ ಒಂದು ಗೂಢ ಮತ್ತು ಆಂತರಿಕ ಮಾರ್ಗವಾಗಿ ಪರಿಗಣಿಸಲಾಗುತ್ತೆ.
ಇದು ಸಾಮಾನ್ಯ ಪೂಜೆ ಪದ್ಧತಿಯಿಂದ ಭಿನ್ನವಾಗಿದ್ದು ಆಳವಾದ ಆತ್ಮ ಸಾಧನೆಗೆ ಸಂಬಂಧಿಸಿದೆ. ಶೈವ ಪರಂಪರೆಯಲ್ಲಿ ಶಿವನನ್ನ ಸ್ಮಶಾನವಾಸಿ ಎಂದು ವರ್ಣಿಸಲಾಗಿದೆ. ಶಿವನು ಮರಣದಾಚೆ ಇರುವ ಪರಬ್ರಹ್ಮ ತತ್ವ. ಸ್ಮಶಾನವು ಅಹಂಕಾರ ಮತ್ತು ದೇಹಾಭಿಮಾನ ನಾಶವಾಗುವ ಸ್ಥಳ. ಶಿವನ ಧ್ಯಾನವು ಅನಿತ್ಯತೆಯ ಅರಿವಿಗೆ ದಾರಿ ಮಾಡುತ್ತೆ ಎನ್ನುತ್ತೆ. ಕೆಲವು ಆಗಮಗಳು ಮತ್ತು ತಂತ್ರಗಳಲ್ಲಿ ಸ್ಮಶಾನ ಧ್ಯಾನವನ್ನ ವೈರಾಗ್ಯ ಸಾಧನೆ ಎಂದು ಹೇಳಲಾಗಿದೆ. ಶಾಕ್ತ ಪರಂಪರೆಯಲ್ಲಿ ಕಾಳಿ ದೇವಿಯನ್ನ ಸ್ಮಶಾನದಲ್ಲಿರುವ ರೂಪದಲ್ಲಿ ಚಿತ್ರಿಸಲಾಗುತ್ತೆ. ಇದರ ಧಾರ್ಮಿಕ ಅರ್ಥ ಕಾಳಿ ಅಂದರೆ ಕಾಲ ಅಥವಾ ಸಮಯ ಮತ್ತು ಲಯದ ಸಂಕೇತ. ಸ್ಮಶಾನವು ಸೃಷ್ಟಿ ಸ್ಥಿತಿ ಲಯ ಚಕ್ರದ ಅಂತಿಮ ಹಂತ. ಭಕ್ತನು ಮರಣ ಭಯವನ್ನ ಮೀರಿ ದೇವಿಯ ಕೃಪೆಯನ್ನು ಅನುಭವಿಸುವುದು. ಶಾಕ್ತ ತಂತ್ರಗಳಲ್ಲಿ ಸ್ಮಶಾನವು ಶಕ್ತಿ ಕ್ಷೇತ್ರ ಎಂದು ಪರಿಗಣಿಸಲಾಗುತ್ತೆ. ಸ್ಮಶಾನದಲ್ಲಿ ಅಗೋಚರ ಶಕ್ತಿಗಳು ಇರುತ್ತವೆ ಅನ್ನೋದಕ್ಕೆ ವೈಜ್ಞಾನಿಕ ಸಾಕ್ಷ್ಯಗಳಿಲ್ಲ. ಆದರೆ ಅಲ್ಲಿ ಅನುಭವಿಸುವ ಭಯ ಅಥವಾ ವಿಚಿತ್ರ ಭಾವನೆಗಳು ಅದನ್ನು ಪುಷ್ಟೀಕರಿಸ್ತವೆ. ಅದುವೇ ಮೌನ ಮತ್ತು ಕತ್ತಲೆ. ಅದರಿಂದುಂಟಾಗುವ ಮನಸ್ಸಿನ ಕಲ್ಪನೆ, ಅದರ ಜೊತೆಗೆ ಮರಣದ ನೆನಪು. ಹೀಗೆ ಮನಸ್ಸು ಮಾಯೆಯನ್ನು ಸೃಷ್ಟಿಸುತ್ತೆ. ಎಲ್ಲ ವಿಧದ ತ್ವಚೆಯ ಸ್ಮಶಾನದಲ್ಲಿ ಕಾಣುವ ಅಥವಾ ಅನುಭವಿಸುವ ಕೆಲವು ವಿಚಿತ್ರ ಘಟನೆಗಳಿಗೆ ಸಹಜ ಕಾರಣಗಳಿವೆ. ಅವುಗಳಲ್ಲಿ ಮೊದಲನೆಯದು ಗಾಳಿ ಮತ್ತು ಧ್ವನಿ. ಮರಗಳ ನಡುವೆ ಗಾಳಿ ಹಾದು ಹೋಗುವ ಶಬ್ದಗಳು ವಿಚಿತ್ರವಾಗಿ ಕೇಳಬಹುದು. ನಂತರದ್ದು ಬೆಳಕು ಮತ್ತು ನೆರಳು. ಕಡಿಮೆ ಬೆಳಕಿನಲ್ಲಿ ನೆರಳುಗಳು ಚಲಿಸುತ್ತಿರುವಂತೆ ಕಾಣಬಹುದು. ನಂತರದ್ದು ಜೈವಿಕ ಪ್ರಕ್ರಿಯೆಗಳು. ದೇಹ ಕೊಳೆಯುವಿಕೆಯಿಂದ ಕೆಲವು ಅನಿಲಗಳು ಉಂಟಾಗುತ್ತವೆ. ಉದಾಹರಣೆಗೆ ಮೀಥೇನ್. ಇವು ಕೆಲವೊಮ್ಮೆ ಹೊಳಪು ಅಥವಾ ವಾಸನೆಯ ಅನುಭವಕ್ಕೆ ಕಾರಣವಾಗಬಹುದು. ಮನೋವೈಜ್ಞಾನಿಕ ಕಾರಣವೆಂದರೆ ಮರಣದ ಬಗ್ಗೆ ಮಾನವನಿಗೆ ಸಹಜ ಭಯ ಇರೋದು. ಕತ್ತಲೆ ಮತ್ತು ಮೌನ ಮನಸ್ಸಿನಲ್ಲಿ ಕಲ್ಪನೆಗಳನ್ನು ಹೆಚ್ಚಿಸುತ್ತೆ. ಇಲ್ಲಿ ಭೂತಗಳಿವೆ ಎಂಬ ಪೂರ್ವ ನಂಬಿಕೆ ಇದ್ದರೆ ಮೆದುಳು ಸಾಮಾನ್ಯ ಘಟನೆಗಳನ್ನು ಕೂಡ ಅಸಾಮಾನ್ಯವಾಗಿ ಅರ್ಥೈಸಬಹುದು. ಇದನ್ನು ಸಗೆಷನ್ ಎಫೆಕ್ಟ್ ಅಥವಾ ಪ್ಲೇಸ್ಬೋ ನೋಸ್ಬೋ ಎಫೆಕ್ಟ್ ಎಂದು ಕರೆಯಲಾಗುತ್ತೆ. ಸ್ಮಶಾನವು ಭೌತಿಕವಾಗಿ ಇತರ ಸ್ಥಳಗಳಂತೆ ಸಹಜ ಪರಿಸರವೇ. ಆದರೆ ಅಲ್ಲಿ ಅನುಭವಿಸುವ ಅಗೋಚರ ಶಕ್ತಿ ಎನ್ನುವುದು ಹೆಚ್ಚಾಗಿ ಮನಸ್ಸಿನ ಪ್ರಭಾವ ಮತ್ತು ಪರಿಸರದ ಪರಿಣಾಮದಿಂದ ಉಂಟಾಗುವ ಭ್ರಮಾತೀತ ಕಲ್ಪನೆಗಳು ವಾಸ್ತವತೆಯನ್ನು ಸೃಷ್ಟಿಸುತ್ತವೆ. ಭಯದ ಸಂದರ್ಭಗಳಲ್ಲಿ ದೇಹದ ಸ್ವಾಭಾವಿಕ ಪ್ರಕ್ರಿಯೆ ಅಂದರೆ ಅಡ್ರೆನಲಿನ್ ಬಿಡುಗಡೆ ಮಾಡುತ್ತೆ. ಚರ್ಮದ ಕೂದಲು ನಿಲ್ಲುವ ಅನುಭವ, ತಣ್ಣನೆ ವಾತಾವರಣವಿದ್ದಂತೆ ಭಾಸವಾಗತ್ತೆ. ಹಾಗಾಗಿ ಭಯವೇ ಸ್ಮಶಾನವನ್ನ ಮತ್ತಷ್ಟು ಕ್ರೂರವಾಗಿ ಅಗೋಚರವಾಗಿ ಸೃಷ್ಟಿಸುತ್ತೆ. ನಾನಾ ಅತಿಮಾನುಷ ಕಲ್ಪನೆಗಳನ್ನು ಸೃಷ್ಟಿಸಿ ಮತ್ತಷ್ಟು ಭಯಭೀತರನ್ನಾಗಿಸುತ್ತೆ. ಸ್ಮಶಾನವೆಂದರೆ ಭಯವನ್ನು ಜಯಿಸುವ ಸ್ಥಳವೆಂದೇ ತಾಂತ್ರಿಕರು ನಂಬುತ್ತಾರೆ. ಭಯವನ್ನು ಗೆಲ್ಲುವ ಹಂತದಲ್ಲಿ ಪ್ರಾಕೃತಿಕ ಶಕ್ತಿಗಳ ಕೈವಶ ಮಾಡಿಕೊಂಡಿರ್ತಾರೆ. ಓರ್ವ ದೇಹರೂಪಿ ಮನುಷ್ಯನನ್ನ ಅಗೋಚರ ಶಕ್ತಿಗಳು ಏನೂ ಮಾಡಲಾರವು. ಆದರೆ ಆತನ ಮನಸ್ಸೇ ಬದುಕಿದ್ದು ಶವದಂತೆ ಮಾಡಿಬಿಡುತ್ತೆ. ಇಡೀ ಭೂಮಿಯ ಪರಮ ಪವಿತ್ರ ಸ್ಥಳವೆಂದರೆ ಅದು ಸ್ಮಶಾನವೇ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇವಿಷ್ಟು ಸ್ಮಶಾನದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.